ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಿಮ್ಮ ಬೈಕರ್ ಪ್ರಣವ್ 8055 ಮಾಡುವ ನಮಸ್ಕಾರಗಳು. ಸೊ ಇವತ್ತೇನಪ್ಪ ಅಂದರೆ ಫುಲ್ ಎಲ್ಲ ನೀವುಗಳೇ ನೋಡ್ತಾ ಇದ್ದೀರಾ, ಏನೆಲ್ಲ ಹಿಂಗೆ ಹಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೇನೆ ಅಂತನಾ. ಸೊ ನಮ್ಮ ನಾಳೆಯಿಂದ ಮೆಗಾ ರೈಡ್ ಶುರು ಆಗ್ತಾ ಇದೆ. ಸೊ ಸ್ಟೇ ಟ್ಯೂನ್ಡ್. ನಮ್ಮ ಮೆಗಾ ರೈಡ್ ಯಾವ ಕಡೆ ಅಂದರೆ ಬೆಂಗಳೂರು ಟು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀವಿ. ಪ್ರಯಾಗ್ರಾಜು, ವಾರಣಾಸಿ, ಅಯೋಧ್ಯ. ಬರಬೇಕಾದ್ರೆ ಏನಾದರೂ ಒಂದು ಸಣ್ಣ ಇನ್ನೂ ಎಕ್ಸ್ಟ್ರಾ ಟೈಮ್ ಇದ್ದಲ್ಲಿ ಒಂದು ಜ್ಯೋತಿರ್ಲಿಂಗ ಕವರ್ ಮಾಡೋಣ ಅಂತ ಇದ್ದೀವಿ ನಾಗ್ಪುರದಲ್ಲಿ. ಸೊ ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ನಾವೇನೇನು ಇಟ್ಕೊಂಡಿದ್ದೀವಿ ಅಂದರೆ ಫಸ್ಟ್ ಏಡ್ ಕಿಟ್ಟು. ಸೊ ಫಸ್ಟ್ ಏಡ್ ಕಿಟ್ಟಲ್ಲಿ ಜಸ್ಟ್ ನಾರ್ಮಲ್ ಆಗಿ ತಲೆನೋವು ಮಾತ್ರೆ ಇರುತ್ತೆ, ಕೆಮ್ಮಿಗೆ ಮಾತ್ರೆ ಇರುತ್ತೆ, ಲೂಸ್ ಮೋಷನಿಗೆ ಮಾತ್ರೆ ಇರ್ಬೋದು. ಅದಾದಮೇಲೆ ಸೊಂಟ ಸ್ಪ್ರೇನ್ ಆಯಿತು ಅಂದರೆ, ಕಾಲು ಸ್ಪ್ರೇನ್ ಆಯಿತು ಅಂದರೆ ಜಸ್ಟ್ ವಾಲಿನಿ ಸ್ಪ್ರೇ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾರ್ಮಲ್ ಬೇಸಿಕ್ ಥಿಂಗ್ಸು ನಿಮ್ಗಳಿಗೆ ಗೊತ್ತಿರುತ್ತೆ, ಅವೆಲ್ಲ ಜಾಸ್ತಿ ಹೇಳೋಕ್ಕಲ್ಲ, ಹೋಗೋದಿಲ್ಲ. ಇನ್ನು ಬೇಜಾನಿದೆ ಎಕ್ಸ್ಪ್ಲೈನ್ ಮಾಡೋವಂಥದ್ದು. ಸೊ ಸ್ನೇಹಿತರೆ, ಹೆಲ್ಮೆಟ್ ಇದೆ, ಸೊ ಚೆನ್ನಾಗಿದೆ. ಸೊ ನಿಮ್ಮದೇ ಜಾಲಿಯಾಗಿ ಸಾಂಗ್ ಹಾಕೊಂಡು ಕೇಳ್ಕೊಂಡು ಹೋಗ್ತಾ ಇರ್ಬೋದು. ಆಮೇಲೆ ಒಂದಲ್ಲ ಎರಡಲ್ಲ ಮೂರು ಪವರ್ ಬ್ಯಾಂಕ್ಗಳು ಇಟ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟು ನನ್ನ ಗೋಪ್ರೋ ಬ್ಯಾಟ್ರೀಸ್ ಆಗಿರ್ಬೋದು, ಸೆನಾ ಬ್ಯಾಟ್ರೀಸ್ ಆಗಿರ್ಬೋದು, ಸೆನಾ ಚಾರ್ಜ್ ಮಾಡ್ಕೊಳ್ಳೋದಾಗಿರ್ಬೋದು, ಫೋನ್ ಬ್ಯಾಟ್ರೀಸ್ ಆಗಿರ್ಬೋದು. ಸೊ ಈ ಥರ ಅಕಸ್ಮಾತ್ ಅದರಲ್ಲೂ ಆಗ್ತಾ ಇಲ್ಲ ಅಂದರೆ ನನ್ನ ಸ್ಪೈಕ್ ಬಸ್ಟರ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಸೊ ಇದೆಲ್ಲ ಒಂದು ಸ್ವಲ್ಪ ಎಲ್ಲ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಲಗೇಜ್ ಎಲ್ಲ ಕಟ್ಟೋಕ್ಕೆ ಬಂಜಿ ಕಾರ್ಡು. ಅದಾದಮೇಲೆ ನೆಕ್ಸ್ಟು ಇಲ್ಲೊಂದು ಟೆಂಟ್ ಇದೆ. ಅದಾದಮೇಲೆ ಫುಲ್ಲು ಬ್ಯಾಗೆಲ್ಲ ನಮ್ಮ ಬಟ್ಟೆಗಳೆಲ್ಲ ಫುಲ್ ಪ್ಯಾಕ್ ಮಾಡಿ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದರದ್ದೆಲ್ಲ ವೀಡಿಯೋ ಮಾಡೋದಲ್ಲ ಅಷ್ಟೊಂದು ಟೈಮ್ ಇರಲಿಲ್ಲ ಸ್ನೇಹಿತರೆ. ಸೊ ಅದಕ್ಕೇ ಈ ಬ್ಯಾಗೆಲ್ಲ ಆಲ್ಮೋಸ್ಟ್ ಈ ಬ್ಯಾಗ್ ಒಳಗಡೆ ಹೋಗುತ್ತೆ. ಇಲ್ಲ ಪ್ಯಾನರ್ಸಿಗೆ ತುಂಬ್ತೀನಿ ನಾನು. ಗಾಡಿನೂ ರೆಡಿ ಆಗಿದೆ, ನೀವು ಪೂರ ಆಲ್ಮೋಸ್ಟ್ ಸರ್ವಿಸ್ ಕೂಡ ಆಗಿದೆ. ಸರ್ವಿಸ್ ವೀಡಿಯೋನು ಕೂಡ ಹಾಕಿದ್ದೀನಿ ಆಲ್ಮೋಸ್ಟ್ ನಾನು. ಸೊ ಮುಂದೆ ಬನ್ನಿ. ಟೋಪಿಗಳೆಲ್ಲ ಬೇಕಾಗತ್ತೆ, ಯಾಕಂದರೆ ಅಲ್ಲಿ ಚಳಿ ಇದ್ದಲ್ಲಿ ಏನಾದರೂ ತುಂಬ ಸೇಫರ್ ಸೈಡ್ಗೆ ಇಟ್ಕೊಬೇಕು ಅಂದರೆ ಒಂದು ಹತ್ತಿ ಮತ್ತು ನೀಲಗಿರಿ ತೈಲ ಚೂರು ಡಿಪ್ ಮಾಡಿ ಕಿವಿ ಒಳಗಡೆ ಇಟ್ಕೊಂಡ ಅಂದರೆ ಆಲ್ಮೋಸ್ಟ್ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿನ ಟೆಂಪ್ರೇಚರ್ ಗೇನ್ ಮಾಡುತ್ತೆ ಸ್ನೇಹಿತರೆ. ಸೊ ಟೋಪಿ ಮತ್ತು ಅದೊಂದು ಇಟ್ಕೊಂಡಿದ್ದೀನಿ ಒಳಗಡೆ. ಆಲ್ಮೋಸ್ಟ್ ಎಲ್ಲ ಇದ್ರ ಒಳಗಡೆನೇ ಇದೆ ಎಲ್ಲನೂ. ಅದಾದಮೇಲೆ ಬಟ್ಟೆ ಅಂತೀನಿ, ಏನಪ್ಪ ಇದು, ಬೆಡ್ಶೀಟ್ಗಳು ಮತ್ತು 2 ದಿಂಬು, ಮೋಟ ದಿಂಬುಗಳು ಇಟ್ಕೊಂಡಿದ್ದೀನಿ. ಓಕೆನಾ. ಅದಾದಮೇಲೆ ನೆಕ್ಸ್ಟು ಲೈಸೆನ್ಸ್ ಅಂತ ಬಂತು ಅಂದರೆ ಪರ್ಸ್ ಇಟ್ಕೊಂಡಿದ್ದೀನಿ. ಪರ್ಸ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನೇನಕ್ಕೆ ಇಟ್ಕೊಂಡಿರ್ತೀವಿ. ಡಾಕ್ಯುಮೆಂಟ್ಸು, ಗಾಡಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದಾದಮೇಲೆ ಕಾಸುಗಳೆಲ್ಲ ಇಟ್ಕೊಂಡಿರ್ಬೋದು. ಜಾಸ್ತಿ ನಾನು ಇದು ಅಕೌಂಟಲ್ಲಿ ಕ್ಯಾಶ್ ಇಟ್ಕೊಂಡಿದ್ದೀನಿ. ಅಕೌಂಟಲ್ಲಿ ಇರುತ್ತೆ ಒಂದು ಕ್ಯಾಶ್ ಒಂದು 1000-2000ವರೆಗೂ ಕ್ಯಾಶಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಏನಪ್ಪ ಹೊಸ ಮ್ಯಾಟ್ರು ಅಂದರೆ ಸಿಕ್ಕಾಪಟ್ಟೆ ನನಗೂ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ನಾನು ಲಡಾಖ್ ಸೋಲೋ ಮಾಡಿದ್ದೀನಿ. ಅಂದರೆ ನಮ್ಮ ಗಂಧದ ಗುಡಿ ಬೈಕರ್ಸಲ್ಲಿ ನಾನು ಅವ್ರ ಜೊತೆ ಹೋಗಿದ್ದೀನಿ. ಇನ್ನೊಂದು ಚೂರು ನಮ್ಮ ರೈಡಲ್ಲಿ ಒಂದು ಟ್ವಿಸ್ಟ್ ಇದೆ ಸ್ನೇಹಿತರೆ, ಏನು ಅಂತ ಕಂಡಿದ್ದೀರಿ ನೋಡೋಣ. ನೋಡ್ಬೋದು ಗುರು, ನಮ್ಮಮ್ಮ ಇದ್ದಾರೆ ನಮ್ಮ ರೈಡಲ್ಲಿ. ಸೊ 4500 ಕಿಲೋಮೀಟರ್ಸ್ ಗುರು. ಬೆಂಗಳೂರು ಟು ಪ್ರಯಾಗ್ರಾಜ್, ಅಯೋಧ್ಯ, ವಾರಣಾಸಿ. ಬರಬೇಕಾದ್ರೆ ನಾಗ್ಪುರಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ. ಎಲ್ಲ ಕವರ್ ಮಾಡ್ತಾ ಇದೀವಿ ನಮ್ಮ ಅರ್ಜುನದಲ್ಲಿ. ಹಾಗೂ ನಮ್ಮ ಅಮ್ಮನ ಜೊತೆ ಹೋಗ್ತಾ ಇದ್ದೀವಿ. ಸೊ ಅವ್ರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಲಾಂಗೆಸ್ಟ್ ರೈಡ್ ಅಂದರೆ ನನ್ನ ಜೊತೆನೇ ಬರ್ತಾ ಇರೋದು. ನನಗೂ ತುಂಬ ಖುಷಿ ಆಗ್ತಾ ಇದೆ. ಸೊ ಯಾಕಂದರೆ ಅಲ್ಲಿ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ಹಿಂದಿ ಬರೋದಿಲ್ಲ. ಸೊ ಸ್ನೇಹಿತರೆ, ಇವಾಗ ನಮ್ಮಮ್ಮ ಎಂಥೂಸಿಯಾಸಮ್ ಕೇಳೋಣ ಬನ್ನಿ ಸ್ನೇಹಿತರೆ. ಎಸ್, ಕಮಾನ್ ಮದರ್ ಇಂಡಿಯಾ. ಹಾಯ್, ಹಲೋ ಎವ್ರಿವನ್. ನನಗೆ ಭಾಳ ಖುಷಿ ಆಗ್ತಾ ಇದೆ ಮಗನ ಜೊತೆ ಅಷ್ಟು ದೊಡ್ಡ ಲಾಂಗ್ ರೈಡ್ ಮಾಡ್ತಾ ಇದ್ದೀನಿ ಅಂತ. ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್ ನಾನು ಇಷ್ಟು ಲಾಂಗ್ ರೈಡ್ ಹೋಗ್ತಾ ಇರೋದು. 144 ವರ್ಷಕ್ಕೊಮ್ಮೆ ಬರುವಂಥ ಮಹಾಕುಂಭಮೇಳನ ವಿಟ್ನೆಸ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ, ಈ ಜನ್ರೇಷನ್ ಅವರು ನಾವಿರೋರು ಅನ್ನೋದೇ ನಮಗೊಂದು ದೊಡ್ಡ ಪ್ರೌಡ್ ಮೂಮೆಂಟ್. ಅದು ಬಹಳ ಹೆಮ್ಮೆ ಆದಂತಹ ಅದು ಚಾನ್ಸ್ ನಮಗೆ ಸಿಕ್ಕಿದೆ ಸ್ನೇಹಿತರೆ. ನೆಕ್ಸ್ಟ್ ನಮ್ಮ ಮಕ್ಳಿಗಾಗ್ಲಿ ಅವ್ರ ಮಕ್ಳಿಗಾಗ್ಲಿ ಈ ತರ ಒಂದು ಚಾನ್ಸ್ ಸಿಗತ್ತೆ, ಅವಕಾಶ ಸಿಗತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸಿಕ್ಕಿದ್ರು ಇವ್ರುಗಳು ಆ ಥರ ಕಲ್ಟಿವೇಟ್ ಮಾಡ್ಕೊಂಡು ನಮ್ಮ ಹಿಂದುತ್ವನ ಕಲ್ಟಿವೇಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಅದು ಗೊತ್ತಿಲ್ಲ. ಸೊ ನಮಗೆ ಸಿಕ್ಕಿರೋ ಚಾನ್ಸ್ನ, ಅವಕಾಶನ ಗ್ರ್ಯಾಬ್ ಮಾಡ್ಕೊಬೇಕು ಸ್ನೇಹಿತರೆ. ಏನಂತೀರಾ? ಹೌದು. ಆಮೇಲೆ ಇನ್ನೊಂದು ವಿಷಯ ನಾ ಹೇಳಬೇಕು, ಎಲ್ಲ ಮಕ್ಳಿಗೂ ಅಥವಾ ಎಲ್ಲ ತಂದೆ ತಾಯಿರ್ಗು ನಮ್ಮ ಮಕ್ಕಳು ನಮಗೆ ಒಂದು ಕಾಶಿ ಯಾತ್ರೆ ಏನಾದರೂ ಮಾಡಿಸ್ಲಿ ಅನ್ನೋದು ನಮಗಿರುತ್ತೆ. ಸೊ ನನ್ನ ಮಗ ಹಿಂಗೆ ಇನ್ನು 21 ವರ್ಷ, ಅವನು ಇಷ್ಟು ಚಿಕ್ಕ ವಯಸ್ಸಲ್ಲೇ ನನ್ನ ಕರ್ಕೊಂಡು ನನಗೆ ಎಲ್ಲ ತೀರ್ಥಕ್ಷೇತ್ರಗಳನ್ನ ತೋರಿಸಿ ಕಾಶಿ ಯಾತ್ರೆ ಮಾಡಿಸ್ತಾ ಇದ್ದಾನೆ ಅಂತಂದರೆ ನನಗೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಇಷ್ಟು ಒಳ್ಳೆ ಮಗನ ಪಡೆಯೋದಕ್ಕೆ. ಮತ್ತು ಆ ದೇವರ ಆಶೀರ್ವಾದ, ತಾಯಿ ಕೆಂಚಾಂಬಿಕಾ ಆಶೀರ್ವಾದ, ವೆಂಕಟೇಶ್ವರನ ಆಶೀರ್ವಾದ. ಸೊ ನಮಗೆ ನೀವೆಲ್ಲರೂ ವಿಶಸ್ ಹೇಳಬೇಕು, ಬ್ಲೆಸ್ ಮಾಡಬೇಕು. ನಾವು ಸೇಫಾಗಿ ಹೋಗಿ ಸೇಫಾಗಿ ಬರಲಿಕ್ಕೆ ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸು ನಮಗೆ ತುಂಬ ಅತ್ಯಗತ್ಯ ಆಗಿದೆ.
ದಯವಿಟ್ಟು ನೀವೆಲ್ಲರೂ ನಮಗೆ ಬೆಸ್ಟ್ ವಿಶಸ್ ಹೇಳಿ ನಮ್ಗೆ ಆಶೀರ್ವಾದ ಮಾಡಿ ನಾವು ಸೇಫಾಗಿ ಹೋಗ್ಬಿಟ್ಟು ಬರ್ತೀವಿ. ಅಲ್ಲಲ್ಲಿ ನಿಮಗೆ ಅಪ್ಡೇಟ್ಸ್ ಸಿಗ್ತಾನೆ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋನ ಈ ವಿಡಿಯೋ ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಇನ್ನೊಂದು ಏನಕ್ಕೆ ಅಂದ್ರೆ ಸ್ನೇಹಿತರೆ, ಒಂದು ಆಲ್ಮೋಸ್ಟ್ ನಮ್ದೊಂದು 20 days ರೈಡ್ ಇರುತ್ತೆ. ಸೊ 20 days ರೈಡಲ್ಲಿ ನಾನೊಂದು 4500 ಕಿಲೋಮೀಟರ್ಸ್ನ ನಾನು ಹೇಗೆ ಎಂಜಾಯ್ ಮಾಡಬೇಕು ಅಂದರೆ ನೇಚರ್ನ ಎಂಜಾಯ್ ಮಾಡಬೇಕಾಗತ್ತೆ, ಅಲ್ಲಿರೋ ಪ್ಲೇಸಸ್ಗಳನ್ನ ಎಂಜಾಯ್ ಮಾಡಬೇಕು, ಆಮೇಲೆ ಅಲ್ಲಿರೋ ರೀತಿ ರಿವಾಜ್ಗಳೆಲ್ಲ ಎಂಜಾಯ್ ಮಾಡಬೇಕು, ಅಲ್ಲೆಲ್ಲ ತೋರಿಸ್ಬೇಕು. ಅಲ್ಲೇ ಒಂದೊಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವೀಡಿಯೋಸ್ ಆಗ್ತಾ ಇದ್ರೆ ನಾನು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಸೊ ಬರೀ ಆ ವಿಡಿಯೋಗೆ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಜಾಯ್ ಮಾಡ್ತೀರಿ ನಿಮ್ಮಲ್ಲಿ. ಸೊ ನನ್ನ ಬೈಕರ್ ಪ್ರಣವ್ 8055 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಫಾಲೋ ಮಾಡಿ. ನನ್ನ ರೈಡ್ ಅಪ್ಡೇಟ್ಸ್ಗಳು ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರ್ತೀನಿ. ಸೊ ಇವೆಲ್ಲ ನೋಡ್ಕೊಂಡಿದ್ದೀರಲ್ಲ, ಜಸ್ಟ್ ನಾರ್ಮಲ್ ಆಗೇನೆ ಒಂದು ಇಟ್ಕೊಂಡಿದ್ದೀನಿ. ಟೆಂಟಲ್ಲಿ ಸ್ಟೇ ಆಗ್ತೀವೋ ಏನು ಕತೆನೋ, ರೂಮಲ್ಲಿ ಸ್ಟೇ ಆಗ್ತೀವೋ ನಂಗೆ ಗೊತ್ತಿಲ್ಲ. ಸೊ ನೋಡಬೇಕು. ಹೋಗ್ತಾ ಒಟ್ಟು ಇಲ್ಲಿಂದ ಒಬ್ರು ಹೋಗ್ತೀವಿ, ಮತ್ತು ಅಲ್ಲಿಂದ ಒಬ್ರು ಬರ್ತಾರೆ, ಈ ಕಡೆಯಿಂದ ಒಬ್ರು ಬರ್ತಾರೆ. ಒಟ್ಟು 3 ಜನ ಹೋಗ್ತಾ ಇದ್ದೀವಿ. 3 ಜನ ನಮ್ಮನ್ನು ಜಾಯ್ನ್ ಆಗ್ತಾರೆ. ಸಾರಿ, ನಾವು ಹೋಗ್ತಾ ಇರ್ತೀವಿ, ಇಬ್ರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಸೊ ಅಷ್ಟೇ ಸ್ನೇಹಿತರೆ ಈ ವಿಡಿಯೋನ. ಇನ್ನು ನೆಕ್ಸ್ಟ್ ಏನಾದರೂ ಹೇಳೋಂಥದ್ದಿದೆಯಾ? ಏನೂ ಇಲ್ಲ. ಎಲ್ಲರೂ ನಮ್ಮ ವಿಡಿಯೋನ ನೋಡಿ ಬೈಕರ್ ಪ್ರಣವ್ 8055 ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಯ್ಯೋ, ನಾನೇ ಮರ್ತೋಗಿದ್ದೆ ಗುರು ಅದನ್ನು ಹೇಳಕ್ಕೆ. ಓಕೆ, ಕೂಲ್. ಸೊ ಸ್ನೇಹಿತರೆ, ಇನ್ನು ಟೈಮ್ ಬಂದು 5:30 ಆಗಿದೆ. ಓಕೆ, ಲೆಟ್ಸ್ ಗೋ. ನನಗಂತೂ ತುಂಬ ಖುಷಿ ಆಗೋಗಿದೆ. ಆ್ಯಕ್ಚುಲಾಗಿ ನಮ್ಮಮ್ಮ ಬರ್ತಾ ಇದ್ದಾರೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಡೌಟಲ್ಲಿತ್ತು. ಇನ್ನೊಂದೇನು ಅಂದರೆ ಅವರು ಬರ್ತೀನಿ ಬರಲ್ಲ ಅಂತ ಒಂದು 4-5 ಸತಿ ಒಂದು ಸ್ವಲ್ಪ ನನಗೆ ಕನ್ಫ್ಯೂಸ್ ಮಾಡಿದ್ರು. ಸೊ ಏನಾಯ್ತಪ್ಪ ಅವ್ರಗಳ್ದು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತಲ್ಲ, ಅವ್ರಗಳ್ದು ನೋಡಿಕೊಂಡು ಇವಾಗ ಅವರು ಹುಷಾರಾಗೇ ಇದ್ದಾರೆ. ಅಂದರೆ ಹೆಲ್ತ್ ಇಶ್ಯೂಸ್ ಏನೇನಿಲ್ಲ, ಜಸ್ಟ್ ನಾರ್ಮಲಾಗಿ ಗೊತ್ತಿರುತ್ತೆ ನಿಮ್ಗಳಿಗೇನೆ. ಓಕೆ, ಜಾಸ್ತಿ ಏನು ಹೇಳೋಕ್ಕೆಲ್ಲ ಹೋಗೋದಿಲ್ಲ ಸ್ನೇಹಿತರೆ. ಸೊ ನಿಮ್ಗಳಿಗೆ ಗೊತ್ತಿರುತ್ತೆ. ಶೇರ್ ಮಾಡಿ, ನಿಮ್ಮ ಹೊಸ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈ ಥರ ಅಮ್ಮ ಮಗ ಟ್ರಿಪ್ ಹೋಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲಾಸ್ಟ್ ಟೈಮ್ ವೈರಲ್ ಆಗಿದ್ದು ಸ್ನೇಹಿತರೆ. ಅವರ ತಾಯಿ ಮತ್ತು ಮಗ ಚೇತಕ್ ಬೈಕಲ್ಲಿ ಹೋಗಿರೋದು, ಚೇತಕ್ ಬಜಾಜ್ ಗಾಡೀಲಿ ಹೋಗಿರೋದು. ಅವರ ತಾಯಿ ತುಂಬ ಏಜ್ ಆಗೋಗಿದ್ದಾರೆ ಅವ್ರಿಗಂತೂ. ಆ ಟೈಮಲ್ಲಿ ಅವರು ಇಡೀ ಆಲ್ ಇಂಡಿಯಾ ಗಾಡೀಲಿ ಕರ್ಕೊಂಡು ಹೋಗಿದ್ದಾರೆ. ನನಗೂ ಅದು ತುಂಬ ಆಸೆ ಇದೆ. ಬಟ್ ಸದ್ಯಕ್ಕೆ ಕಾಶಿ ಕರ್ಕೊಂಡು ಹೋಗ್ತಿದ್ದೀನಿ ಮೇಡಮ್ ನಿಮ್ಮನ್ನು. ಓಕೆನಾ? ಅಷ್ಟೇ ಸಾಕು. ಕಾಶಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಏನೇನು ಅಲ್ಲಿ ಸ್ಪೆಷಲ್ ಫುಡ್ ಎಲ್ಲ ತಿನ್ನೋಣ, ಒಳ್ಳೆ ಎಂಜಾಯ್ ಮಾಡೋಣ. ಓಕೆನಾ? ಸೊ ಲೆಟ್ಸ್ ರಾಕ್ ಆ್ಯಂಡ್ ರೋಲ್ ಅಷ್ಟೇ. ಸ್ಟೇ ಟ್ಯೂನ್ಡ್. ಓಕೆ ಸ್ನೇಹಿತರೆ, ಈ ವಿಡಿಯೋನ ನೀವು ಯಾವಾಗ ನೋಡ್ತೀರೋ ನನಗೂ ಗೊತ್ತಿಲ್ಲ. 5:30 ಆಗಿದೆ, ಇನ್ನು 6:30ಗೆ ಒಂದು ಮೀಟಪ್ ಇದೆ. ನೋಡಿಕೊಂಡು ಗಾಡಿ ಪೂಜೆ ಎಲ್ಲ ಮಾಡಿಸ್ಬೇಕು. ಗಾಡಿ ಪೂಜೆ ಮಾಡಿಸಾದ್ಮೇಲೆ ಎಲ್ಲ ಪ್ಯಾಕಿಂಗ್ ಮಾಡಬೇಕಾಗತ್ತೆ. ಗಾಡಿಗಂತೂ ಫುಲ್ ಪೆಟ್ರೋಲ್ ಅಂತೂ ತುಂಬ ಹಾಕ್ಬಿಟ್ಟಿದ್ದೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿದೆ. ಗಾಡಿನೂ ಒಂದ್ಸತಿ ಒಂದು ವಿಸಿಟ್ ತೋರಿಸ್ಬಿಡ್ತೀನಿ, ಬನ್ನಿ ಸ್ನೇಹಿತರೆ. ಫುಲ್ ರೆಡಿ ನಮ್ಮ ಅರ್ಜುನ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಸ್ನೇಹಿತರೆ. ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.